ನಮ್ಮ ಮನೆಯ ಕಷ್ಟಗಳನ್ನೇ ನಾವು ದೊಡ್ಡ ಕಷ್ಟ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಬೇರೆಯವ್ರಿಗೂ ಕಷ್ಟ ಅದೇ ಅನ್ನೋದನ್ನ ಈ ಮನುಷ್ಯ ಜನ್ಮ ಮರ್ತೋಗ್ಬಿಡ್ತಾನೆ. ಯಾರೋ ಒಬ್ಬ ರಾಜ ಈ ನಾಡಿನಲ್ಲಿ ಸಿಗ್ತಕ್ಕಂತ ಹಣ್ಣುಗಳನ್ನ ತಕ ಬನ್ನಿ, ನಾ ತಿಂದಿರಬಾರ್ದು ಹಣ್ಣುಗಳು ಒಂದುವೆ, ಹೊಸ ತರದ ಹಣ್ಣುಗಳು ತಂದ್ರೆ ಅರ್ಧ ರಾಜ್ಯ ಕೊಟ್ಬಿಡ್ತೀನಿ, ಏನಾರ ನಾನು ತಿಂದಿರುವ ಹಣ್ಣುಗಳು ಏನಾರ ತಂದ್ರೆ ಅಲ್ಲೇ ಕುಂತ್ಕೊಂಡು ತಿನ್ಬೇಕಾಯ್ತದೆ ಅಂತ ಒಂದು ಆಜ್ಞೆ ಹೊರಡಿಸ್ಬಿಟ್ಟ. ಹಾಗೇನಾಗೋಯ್ತು, ಇಡೀ ಊರೆಲ್ಲ ನಾಡಿನ ಜನವೆಲ್ಲ ತಗೊಬಂದ್ ಕೂತ್ಕೊಂಡ್ರು ರಾಜನ ಮುಂದಕ್ಕೆ. ನನಗ್ ತತ್ತೀನಿ ಸ್ವಾಮಿ, ಇಂಥ ಹಣ್ಣು ನೀವು ತಿಂದಿಲ್ಲ, ಇಂಥ ಹಣ್ಣು ನೀವು ತಿಂದಿಲ್ಲ. ಮೊದಲನೇಟಿಗೆ ಒಬ್ಬ ಸೇಬ್ ಹಣ್ಣು ತಗೋದ. ಸ್ವಾಮಿ ಸೇಬ್ ಹಣ್ಣು ತಂದೀವಿ, ಇದು ನೀವು ತಿಂದಿರೋಕ್ ಸಾಧ್ಯ ಇಲ್ಲ ಅಂದ. ಅಯ್ಯೋ ನಿನ್ ಬಾಯಿಗೆ ಮಣ್ಣಾಕ, ದಿನ ತಿಂತೀನಿ ಕಣೋ, ಊಟ ಆದ್ಮೇಲೆ ನನ್ನ ಹೆಂಡತಿ ಕೊಡ್ತಾಳೆ, ತಿನ್ನು ಅಲ್ಲೇ ಕುತ್ಕೊಂಡು ಒಂದು ಸಿನಿಸ್ತಾ ಸೇಬ್ ಹಣ್ಣು ಅವನಿಗೆ. ಎರಡನೇ ಹೋದ, ಸ್ವಾಮಿ ಸೀಬೆ ಹಣ್ಣು ತಂದೀವಿ ಅಂತ ಅಂದ. ಸೀಬೆ ಹಣ್ಣು ನೋಡಿನಿ ನಾನು, ತಿನ್ನು ಅಲ್ಲಿ ಅಂತ ಅಂದ. ಮೂರನೇನೊಬ್ಬ ಏನ್ ಮಾಡ್ಬಿಟ್ಟು ಅನಾನಸ್ ಹಣ್ಣು ತಕೋಬೋದ. ಅನಾನಸ್ ಹಣ್ಣು ತಕೋಬಿಟ್ಟು, ಸ್ವಾಮಿ ಅನಾನಸ್ ಹಣ್ಣು ತಂದೀನಿ ತಿನ್ನಿ ಅಂತ ಅಂದ. ಅಯ್ಯೋ ನಿನ್ ಬಾಯಿಗೆ ಇಟ್ಟಾಕ, ಇದನ್ನು ದಿನ ತಿಂತೀನಿ ಕಣೋ, ಕುಂತ್ಕೊಂಡ್ ತಿನ್ನು ಅಂದ. ತಿಂತಾವನೆ, ಆ ಮುಳ್ಳೆಲ್ಲ ಏನ್ ನಾಲ್ಗೆಗೆ ಚುಚ್ಕೊಬಿಟ್ಟು ರಕ್ತ ಹರಿತಾದೆ ತೊಟ್ಟನೆ. ಅಂತದ್ರಲ್ಲೂ ನಗ್ತಾವನೆ ಅವನು, ನಗ್ತಾವನೆ. ರಾಜ ಅಂದ, ನಿನಗೇನ್ ಬೆರಗ್ ಬಂದಿದೆ ಹೆಂಗೋ ನಿನಗೆ? ಅನಾನಸ್ ಹಣ್ಣು ತಿಂತಾ ಇದೆಯೇ, ರಕ್ತ ಎಲ್ಲ ಸುರಿತಾ ಇದೆ, ಆದ್ರೂ ನಗ್ತಾ ಇದ್ದಿಲ್ಲ ಯಾಕೋ ಅಂತ ಅಂದಿ. ಸ್ವಾಮಿ ನಾನೇನೋ ಅನಾನಸ್ ಹಣ್ಣು ಹೆಂಗೋ ತಿಂದ್ಬಿಡ್ತೀನಿ, ಹಿಂದ್ಗಡೆ ನಾನು ಪಕ್ಕದಲ್ಲಿ ಬಂದು ನಿಂತಿರೋನು ಹಲಸಣ್ಣು ಬಂದು ಹೊತ್ಕ ಬಂದು ನಿಂತವನು ಸ್ವಾಮಿ ತೋರ್ಸುಕೆ, ಅವ್ನು ಅನ್ಸ್ಕೊಂಡ್ ನಗ್ತಾವನಿ ಅಂತವನು. ನೋಡಿ, ಇನ್ನೊಬ್ರು ಕಷ್ಟ ಅಂದ್ರೆ ಜನಗಳಿಗೆ ನಗ, ಅವ್ರ ಕಷ್ಟ ಅವ್ರು ಮರ್ತು ಬಿಡ್ತಾರೆ. ಅದಕ್ಕೆ ಒಬ್ಬ ಸಾಹಿತಿ ಹೇಳ್ತಾರೆ, ಇಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಅಂದ್ರೆ, ನಗುವಾಗ ಎಲ್ಲ ನೈಟರು, ಅಳುವಾಗ ಯಾರು ಇಲ್ಲ. ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ. ಇದೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ. ಇದೆಲ್ಲಿ ನಡೆವೆ ದೂರ. ನೆರಳನ್ನು ನೀಡುವಂತಹ ಮರವನ್ನೇ ಕಡಿವರಲ್ಲ, ನೆರಳನ್ನು ನೀಡುವಂತಹ ಮರವನ್ನೇ ಕಡಿವರಲ್ಲ. ನಿಸ್ವಾರ್ಥ ಜೀವಿಗಳಿಗೆ ಜಗದ ಕಹಿಯೇ ಅಪಾರ. ಎಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ. ಇದೆಲ್ಲಿ ನಡೆವೆ ದೂರ. ಅಪಕಾರವನ್ನೇ ಕಾಣುವೆ, ಉಪಕಾರವನ್ನು ಕಾಣೆ. ಅಪಕಾರ
ಕಾಣುವೆ ಉಪಕಾರವನ್ನು ಕಾಣೆ ಅನುರಾಗ ಇಲ್ಲಿ ಇಲ್ಲವೇ ಮನಸ್ಸೇ ಇದುವೇ ವಿಚಾರ ಎಲ್ಲಿ ನಡೆವೆ ದೂರ ಎಲ್ಲೆಲ್ಲೋ ಲೋಕವೇ ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೋ ಶೋಕವೇ ಎಲ್ಲಿ ನಡೆವೆ ದೂರ. ಎಲ್ಲೋದ್ರೂ ಕೂಡ ಸಾವು ನೋವು ಕಷ್ಟ ಇದ್ದದ್ದೇ. ನಮ್ಮನೇಲಿ ಸುಖ ಇಲ್ಲ ಅಂತ ನೆರ್ಮನೆಗೆ ಹೋದ್ರೆ ಅವ್ರ ಮನೇಲೂ ಅದೇ ಕಷ್ಟ. ಅದಕ್ಕೆ ಇರುವಂತ ಈ ಭೂಮಿಯನ್ನು ನಾವು ಸ್ವರ್ಗ ಭೂಮಿಯನ್ನಾಗಿ ಮಾಡ್ಕೊಳ್ಬೇಕು. ಇರುವಷ್ಟರಲ್ಲೇ ತೃಪ್ತಿ ಪಡಬೇಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತಾರೆ ದೊಡ್ಡ. ಹಾಗಾಗಿ ಪರಮಾತ್ಮ ನಿಮಗೆಲ್ಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ.